ಸ್ವಲ್ಪ ರಿಕ್ವೆಸ್ಟ್ ಮಾಡಿ. ಉಮೇಶ್ ಸರ್ಗೋಸ್ಕರ, ಜ್ಯೋತಿ ಮೇಡಮ್ಗೋಸ್ಕರ. ನಾನು ಜಾಸ್ತಿ ಮಾತಾಡಲ್ಲ, ಜಾಸ್ತಿ ನುಡಿಸ್ತೀನಿ, ಬಟ್ 10 ನಿಮಿಷನೇ ಮಾತಾಡ್ತೀನಿ. 3 ಪದಗಳು ನನ್ನ ಜೊತೆ ನೀವು ಹೇಳಬೇಕು, ಓಕೆ? 1 ಕಾರಣ, ಕಾರ್ಯ, ಮೂರನೇದೇನು ಇಲ್ಲ, ಉಪೇಕ್ಷಾ. ಕಾರಣ, ಕಾರ್ಯ, ಉಪೇಕ್ಷಾ. ಕಾರಣ ಸಂಬಂಧ ಎಲ್ಲರಿಗೂ ಗೊತ್ತು, ಬಟ್ ನಿಮಗೆ ಹೇಳಬೇಕು ಅಂತ ಪತ್ರಿಕೆ ಕೊಟ್ಟಿರೋದು ಇದೆ. ಕಾರಣ, ಕಾರ್ಯ, ಉಪೇಕ್ಷಾ. ಕಾರಣ ಅನ್ನೋದು ಏನು? ರೀಸನ್, ಪರ್ಪಸ್. ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬರು ಯಾಕೆ ಹುಟ್ಟಿದೀವಿ ಅನ್ನೋ ಪರ್ಪಸ್ ತಿಳ್ಸ್ಕೋಬೇಕು. ನಾನು ಒಂದ್ಸತಿ ಪತ್ರಿಕೆಯನ್ನು ಕೇಳಿದ್ದೆ 2008 ಸರ್, ಎಲ್ಲ ಬಿಟ್ಟು ನಾನು ಕಂಪ್ಲೀಟ್ ಮ್ಯೂಸಿಕ್ ಲೈಫ್ ಹೋಗ್ಬಿಡ್ತೀನಿ ಸರ್, ಅಂದ್ರೆ ನೀವು ಧ್ಯಾನಕ್ಕೋಸ್ಕರ ಹುಟ್ಟಿದೀಯಾ, ಮ್ಯೂಸಿಕ್ಕೋಸ್ಕರ ಅಲ್ಲ ಅಂತ ಹೇಳಿದ್ದೆ. ಮೆಡಿಟೇಷನ್ಗೋಸ್ಕರ ನೀವು ಹುಟ್ಟಿದೀಯಾ, ಮೆಡಿಟೇಷನ್ ಒಳಗೆ ಏನಾದ್ರು ಮಾಡ್ಕೊಳ್ಳಿ, ಮ್ಯೂಸಿಕ್ಗೋಸ್ಕರ ಹುಟ್ಟಿಲ್ಲ. ಮ್ಯೂಸಿಕ್ ಕಲ್ತ್ಕೋ, ಬಟ್ ಮೆಡಿಟೇಷನ್ಗೋಸ್ಕರ ಹುಟ್ಟಿದ್ವಿ. ಸೊ ನಾನು ಇಡೀ ಲೈಫು ಮೆಡಿಟೇಷನ್ ಅಷ್ಟೇ. ಮೆಡಿಟೇಷನ್ ವರ್ಕ್ಸ್ ಮಾಡೋದು, ಮೆಡಿಟೇಷನ್ ಸ್ಪ್ರೆಡ್ ಮಾಡೋದು, ಮೆಡಿಟೇಷನ್ ಎಲ್ಲರಿಗೂ ಕೋಚ್ ಮಾಡೋದು ಅಷ್ಟೇ. ಇದು ಕಾರಣ. ನಾವು ಯಾಕೆ ಹುಟ್ಟಿದೀವಿ ಅನ್ನೋ ಕಾರಣ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಜನ್ಮ ತಗೊಳ್ತೀವಿ, ಮತ್ತೆ ಇದನ್ನೇ ಮಾಡಬೇಕು, ಮತ್ತೆ ಕಾರಣ ಹುಡುಕ್ಬೇಕು. ಎಷ್ಟು ಜನ ನೆಕ್ಸ್ಟ್ ಲೈಫ್ಗೆ ರೆಡಿ ಇದ್ರಿ ಇನ್ನೊಂದು ಜನ್ಮ ತಗೊಳ್ತೀನಿ ಅಂತ? ಮತ್ತೆ ಅದೇ ಬಟ್ಟೆ ಅಂಗಡಿಯಲ್ಲಿ ಕುತ್ಕೊಂಡು ಮತ್ತೆ ಡಾನ್ಸ್ ಆಡ್ತಾ ಇರ್ಬೇಕು. ನಾವು ಯಾರು ಬರಲ್ಲ. ಜನ್ಮ ಬೇಡ ಅಲ್ವಾ? ಬೇಡ ಅಂತ ಓಕೆ, ನಮ್ ಕಸಿನ್ಸ್ ಹೇಳ್ತಾರೆ ಜನ್ಮ ಬೇಡ ಅಂತ, ಬಟ್ ಅದಕ್ಕೆ ನಾವೇನಾದ್ರು ಮಾಡ್ಬೇಕಲ್ವಾ? ಸೊ ಕಾರಣ ಏನೋ ಹುಡುಕಿ, ಆ ಕಾರಣ ಕಂಪ್ಲೀಟ್ ಮಾಡಿದ್ರೆ ಕೊನೆ ಲೈಫ್ ಆಗೋದು. ಸೊ ಕಾರಣ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಸುಮಾರು 45 ಸೀನಿಯರ್ ಮಾಸ್ಟರ್ ಜೊತೆ ಹೋಗಿ ಅವ್ರ ಕಾಲ್ ಕೆಳಗೆ ಕುತ್ಕೊಂಡು ನನಗೆ ಏನೇನು ಆನ್ಸರ್ಸ್ ಬೇಕೋ ಅದು ಕೊಡೋ ತನಕ ಅವನ್ನ ಬಿಟ್ಟಿಲ್ಲ ನಾನು. 2004-05 ನನ್ನ ಒಂದೇ ಕೆಲಸ ಏನು ಅಂದ್ರೆ, ಯಾರೇ ಬಂದ್ರು ಹೈದರಾಬಾದಿಂದ, ಕರ್ನೂಲಿಂದ, ಆಂಧ್ರದಿಂದ, ಯಾವ ಸೀನಿಯರ್ ಮಾಸ್ಟರ್ಸ್ ನಾನು ಬಿಟ್ಟಿಲ್ಲ. ಅವ್ರ ಹತ್ರ ಹೋಗಿ ಕುತ್ಕೊಂಡು ನನ್ನ ಬಗ್ಗೆ ಏನಾದ್ರು ನೀವು ಹೇಳಲೇಬೇಕಿಲ್ಲ ಅಂದ್ರೆ ನಾನು ಹೋಗಲ್ಲ, ಅವರನ್ನು ಬಿಡಲ್ಲ. 40-45 ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ನಾನು ತಗೊಂಡಿದ್ದೆ. ಅವಾಗ ಪ್ರತಿಯೊಬ್ಬರು ಒಂದೊಂದು ನನ್ನ ಪಾಸ್ಟ್ ಲೈಫ್ ರಿವೀಲ್ ಮಾಡಿದ್ರು, ಒಬ್ಬೊಬ್ಬರು ನನ್ನ ಪರ್ಪಸ್ ಆಫ್ ಲೈಫ್ ರಿವೀಲ್ ಮಾಡಿದ್ರು, ಒಬ್ಬೊಬ್ಬರು ನನ್ನ ಒಳಗಿರೋ ಬ್ಲಾಕ್ಸ್ ರಿವೀಲ್ ಮಾಡಿದ್ರು, ಒಬ್ಬೊಬ್ಬರು ನನಗೆ ಸ್ಫೂರ್ತಿ ಕೊಟ್ಟರು. ಹಂಗಾಗಿ ಒಂದೊಂದು ತಗೊಂಡು ಇವತ್ತು ಅವರೆಲ್ಲರಿಗೂ ನನಗೆ ಗೌರವ ಕೊಡ್ತೀನಿ. ನಾನು ಗ್ರೇಟ್ ಅಂತ ನಾನು ಯಾವಾಗಲೂ ಅನ್ಕೊಳ್ಳಲ್ಲ. ನಾನು ಒಬ್ಬ ಮೆಡಿಟೇಷನ್ ಕೋಚ್ ಅಷ್ಟೇ, ನಾನು ಗುರು ಅಲ್ಲ. ಮೆಡಿಟೇಷನ್ ಕೋಚ್ ಅಂದ್ರೆ ಒಂದು ಫುಟ್ಬಾಲ್ ಕೋಚ್, ಕ್ರಿಕೆಟ್ ಕೋಚ್ ತರ ಇರ್ತೀನಿ ಅಷ್ಟೇ. ಯಾರ ಬಂದ್ರೆ ಮಾಡಿ ಇನ್ಸ್ಪಿರೇಷನ್ ಕೊಡ್ತೀನಿ ಅಷ್ಟೇ. ನೆಕ್ಸ್ಟ್ ಸ್ಟೂಡೆಂಟ್ ಹತ್ರ ಹೋಗ್ತೀನಿ. ಇಲ್ಲಿ ಎಲ್ಲರೂ ಮಾಸ್ಟರ್ಸ್ ಅಲ್ವಾ? ಸೊ ಕಾರಣ ಆಯ್ತಾ. ಎರಡನೇದು ಕಾರ್ಯ. ಯಾವ ಕಾರಣಕ್ಕೋಸ್ಕರ ನಾವು ಹುಟ್ಟಿದೀವಿ ಆ ಕಾರ್ಯ ಮಾಡಬೇಕು. ಯಾವ ತರ ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ಮಾಡಬೇಕು, 100% ಪರ್ಫೆಕ್ಷನ್. ಪ್ರತಿ ಸತಿನೂ ಒಂಚೂರು ಡೌಟ್ ಇರಬಾರ್ದು. ಇದು ಮಾಡಿದ್ರೆ ನನ್ಗೇನು ಬರುತ್ತೆ, ಇದು ಯಾಕೋ ಸ್ಟಾರ್ಟ್ ಮಾಡಿದ್ದೀನಿ, ಇದು ಮುಂದೆ ಹೋಗ್ಬೇಕಾ ಹಿಂದೆ, ಯಾವ್ದು ಇರಬಾರದು. ಒಂದು ಕಾಲಿಟ್ರೆ ಹೋಗ್ತಾ ಇರ್ಬೇಕಷ್ಟೆ. ಕಾರಣ ಗೊತ್ತಾಗ್ಬೇಕು ಅಂದ್ರೆ ರೋಡ್, ಆಮೇಲೆ ಪ್ರಯಾಣ ಮಾಡ್ತಾನೇ ಇರಬೇಕು, ಸ್ಟಾಪೇ ಆಗ್ಬಾರ್ದು. 108 ರ್ಯಾಲೀಸ್ ಮಾಡಿದ್ರೆ ಅಂದ್ರೆ ಸುಮ್ಮನೆ ಅಲ್ಲ ಅಲ್ವಾ? ಜೋರಾಗಿ ಚಪ್ಪಾಳೆ ಮಾಡಿ. ಕಾರಣ ಹುಡುಕಿದ್ರು, ಸಾಕಾರ ರ್ಯಾಲಿಯ ಕಾರಣ ಹುಡುಕಿದ್ರು, ಕಾರ್ಯ ಮಾಡಿದ್ರು. ಮೂರನೇದೇನು? ಉಪೇಕ್ಷಾ. ಅಂದ್ರೆ ಮಾನ, ಅವಮಾನ, ಹೆಸರುಗಳು, ಸನ್ಮಾನಗಳು, ರಿಸಲ್ಟ್ಸು ಯಾವ್ದ ಬಗ್ಗೆ ಯೋಚನೆ ಮಾಡಬೇಕು. ಈ ಮೂರನೇದು ತುಂಬಾ ಡೇಂಜರಸ್, ತುಂಬಾ ಡೇಂಜರಸ್. ಇದು ನಿಮ್ಮ ಒಳಗೆ ಹೋಗಿದ್ರೆ ನಿಮ್ಮ ಬಾಯಿಂದ ಗಾಸಿಪ್ಸ್ ಬಂದ್ಬಿಡುತ್ತೆ. ಇದು ನಿಮ್ಮ ಒಳಗೆ ಹೋಗೋದು ಬೇಡ ಅನ್ನೋದು. ಈಗ ಧ್ಯಾನದಲ್ಲಿ ನಾವು ಕೂತ್ಕೊಳ್ತೀವಿ, ಎರಡು ರಂಧ್ರಗಳು ಓಪನ್ ಇರುತ್ತೆ. ಯಾವುದು? ಒಂದು ನೋಸ್, ಇನ್ನೊಂದು ಇಯರ್ಸ್. ಇಯರ್ಸ್ ಒಳಗೆ ಸಂಗೀತ ಹೋಗ್ಬೇಕು, ಜ್ಞಾನ ಹೋಗ್ಬೇಕು.
ಶ್ವಾಸನ ಗಮನಿಸಬೇಕು. ಕಸ ಹೋಗ್ಬಾರ್ದು ಇಲ್ಲಿ. ಕಸ ಹೋಗಿದ್ರೆ ಏನಾಗುತ್ತೆ? ಇದು ಕೆಟ್ಟೋಗುತ್ತೆ, ಇದು ಕೆಟ್ಟೋಗುತ್ತೆ, ಇದು ಕೆಟ್ಟೋಗುತ್ತೆ, ಇದು ಕೆಟ್ಟೋಗುತ್ತೆ. ಕಸ ಯಾವಾಗಲೂ ಹೋಗ್ಬಾರದು. ನನ್ನ ಕಾರಣ ಏನು? ಧ್ಯಾನ. ನನ್ನ ಕಾರ್ಯ ಏನು? ಧ್ಯಾನ ಕಾರ್ಯಕ್ರಮ. ಅಷ್ಟೇ. ಮುಗ್ಬಿಟ್ಟು ನಾನು ಹೋಗ್ತಾ ಇರಬೇಕು. ಉಪೇಕ್ಷ ಏನು ಬೇಡ. ಸನ್ಮಾನ ಮಾಡಿದ್ರು ಮಾಡಿಲ್ಲ ಅಂದ್ರೂ ಓಕೆ, ಸ್ಟೇಜಲ್ಲಿ ಸೀಟ್ ಕೊಟ್ರು ಕೊಟ್ಟಿಲ್ಲ ಅಂದ್ರೂ ಓಕೆ. ನಿಮ್ಮ ಬಗ್ಗೆ ಎಷ್ಟು ಜನ ಒಳ್ಳೇದಾಗಿ ಮಾತಾಡ್ತಾ ಇದ್ರು ಅಷ್ಟು ಕೆಟ್ಟದಾಗಿನೂ ಮಾತಾಡ್ತಾರೆ. ಅದೇ ಹಿಂಗ್ಯಾಂಗ್ ಬ್ಯಾಲೆನ್ಸ್. ಸೊ ನನ್ಗೆ ಅದು ಬೇಡ ಇದು ಬೇಡ. ಒಬ್ರು ಹೋಗ್ಬಿಟ್ರು, ಇನ್ನೊಬ್ರು ಕೇಳಿದ್ರು ಯಾಕೆ ಸರ್ ಅವ್ರು ಹೋಗ್ಬಿಟ್ರು ಅಂದ್ರೆ, ಅವ್ರು ಯಾವಾಗ ಬಂದ್ರು ನಾನು ಅವಾಗ ಪ್ರಶ್ನೆ ಮಾಡಿಲ್ಲ ಇವ್ರು ಯಾಕೆ ಬಂದ್ರು ಅಂತ. ಮತ್ತೆ ಇವ್ರು ಹೋಗೋ ಸಮಯ ನನಗೆ ಯಾಕೆ ಕ್ವಶನ್ ಕೇಳಬೇಕು? ಇದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಏನದು ಮೂವ್ಮೆಂಟ್? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೇಳಿದ್ರ? ಗಾಂಧೀಜಿಯವರು ಏನ್ ಮಾಡಿದ್ರು ಅವತ್ತು? ಬ್ರಿಟಿಷ್ ಅವರು ಹೋಗ್ಬೇಕು ಇಂಡಿಯಾದಿಂದ. ಅವಾಗ ಏನದು ಮೂವ್ಮೆಂಟ್ ಮಾಡಿದ್ರು ಅಂದ್ರೆ ಪ್ರತಿಯೊಬ್ಬರು ಗಾಂಧೀಜಿ ಆಗ್ಬೇಕಲ್ವಾ? ಪ್ರತಿಯೊಬ್ಬರು ಪತ್ರಿಜಿ ಆಗಿದೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್. ಈ ಮೂವ್ಮೆಂಟ್ ಅಲ್ಲಿ ಬರ್ತಾರೋ ಹೋಗ್ತಾ ಇರ್ತಾರೆ. ಇವರೇ ನನ್ನ ಪರ್ಪಸ್ ಆಫ್ ಲೈಫು, ಇವರೇ ನನ್ನ ಸೋಲ್ ಮೇಟ್ ಅನ್ಕೊಂಡಿದ್ರೆ ಒಳ್ಳೆ ಲೆಸನ್ಸ್ ಕೊಟ್ಟು ಹೋಗ್ತಾರೆ. ನಾವು ನಿಂತ್ಕೊಳ್ಳಿ. ಇವತ್ತು ಈ ಪ್ರೋಗ್ರಾಮ್ಗೆ ಎಷ್ಟು ಜನ ಇದ್ದಾರೋ ಅಷ್ಟು ಜನ ನಾವು ಇಟ್ಕೊಂಡು ಪ್ರೋಗ್ರಾಮ್ ಮಾಡೋಣ. ನಾಳೆ ಈ ಆ್ಯಂಕರ್ ಹೋಗ್ಬಿಡ್ತಾರೆ, ಇನ್ನೊರು ಆ್ಯಂಕರ್ ಬರ್ತಾರೆ. ಇವರೇ ಬೇಕು ಅಂದ ತಕ್ಷಣ ನನಗೇನಾಗುತ್ತೆ? ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಉಪೇಕ್ಷ ಬೇಡ. ಇವತ್ತು ರೆಡಿ ಯಾರಿದ್ದಾರೋ ಅವ್ರ ಜೊತೆ ನಾವು ವರ್ಕ್ ಮಾಡೋಣ. ಇವತ್ತು ಮುಗಿದ ಮೇಲೆ ನೆಕ್ಸ್ಟ್ ನಾಳೆ ಇದ್ರೆ ನಾಳೆ ನೋಡ್ಕೊಳ್ಳೋಣ. ಸೊ 3 ಪತ್ರಿಜಿಯವರು ಹೇಳಿದ್ರು, ನಾನು ಹೇಳ್ಬಿಟ್ಟಿದ್ದು. ನನ್ನ ಸೆಷನ್ ಮುಗ್ದೋಯ್ತು. ಥ್ಯಾಂಕ್ ಯು.